ಅಪ್ಪ, ನನಗೆ ಆನ್ಲೈನ್ ಕ್ಲಾಸ್ ಇದೆ. ಇನ್ಮೇಲೆ ಲಾಕ್ಡೌನ್ ಬೇರೆ ಇದೆಯಲ್ಲ, ಇನ್ನೂ ಕಂಟಿನ್ಯೂ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸ್ನೇ ಇದು ಮಾಡ್ತಾರಂತೆ ಅಪ್ಪ. ಹೌದಾ, ಅದು ಒಳ್ಳೇದೇ ಬಿಡು. ಇನ್ನು ಈ ಲಾಕ್ಡೌನ್ ಎಲ್ಲ ಯಾವಾಗ ಮುಗಿಯುತ್ತೋ, ನಿಮಗೂ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಬೇಕಲ್ಲ. ಸರಿ ಮಗಳೇ, ಆಯಿತು, ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡು. ಏನು ಅಟೆಂಡ್ ಮಾಡೋದು ಅಪ್ಪ? ನನಗೆ ಫೋನ್ ಬೇಕು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ. ನಿಮ್ಮ ಅಮ್ಮಂದೇ ಫೋನ್ ಇದೆಯಲ್ಲ ಮಗಳೇ, ಇನ್ನೇನು. ಅಯ್ಯೋ, ಅಮ್ಮ ಬೈಯುತ್ತೆ ಅಪ್ಪ. ಫೋನ್ ಏನಕ್ಕೆ ಇಟ್ಕೋತೀಯಾ? ನನಗೆ ಫೋನ್ ಬೇಕು, ಕೊಡು ಅಂತ ಹೇಳಿ ಫೋನ್ನ ಮುಟ್ಟೋಕೆ ಬಿಡಲ್ಲ. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಅಂತ ಕೇಳಿಸ್ಕೋ, ಅದ್ಯಾಕೆ ಕೊಡಲ್ಲ ಅಂತೇಳಿ ಅವಾಗ. ಫೋನೇ ಯೂಸ್ ಮಾಡ್ತೀನಿ, ಯಾವಾಗ್ಲೂ ಓದಲ್ಲ ಅಂತ ಕೊಡಲ್ಲ ಅಪ್ಪ. ಸರಿ, ನೀನು ಯಾಕೆ ಜಾಸ್ತಿ ಫೋನ್ ಯೂಸ್ ಮಾಡ್ತೀಯ ಹಂಗಾದ್ರೆ? ನಾನೇನು ಜಾಸ್ತಿ ಯೂಸ್ ಮಾಡಲ್ಲ ಅಪ್ಪ. ಏನೋ ಸ್ವಲ್ಪ ಹೊತ್ತು ನೋಡೋಣ ಅಂತ ಇಟ್ಕೊಂಡಿರ್ತೀನಿ. ಹಾಗೆ ಫೋನ್ನ ಜೊತೆಗೆ ಇಟ್ಕೊಂಡು ನನ್ನ ಪಾಡಿಗೆ ನಾನು ಓದ್ತಾ ಇರ್ತೀನಿ, ಫೋನ್ ಪಕ್ಕದಲ್ಲಿ ಇಟ್ಬಿಟ್ಟು. ಅಷ್ಟಕ್ಕೆ ಅಮ್ಮ ಯಾವಾಗಲೂ ಫೋನ್ ಯೂಸ್ ಮಾಡ್ತೀಯಾ ಅಂತ ಅಂತಾಳೆ. ಈಗ ನಾನು ಏನು ಮಾಡಲಿ, ಫೋನ್ ಕೊಡಲ್ಲ ಅಂತ ಹೇಳುತ್ತಲ್ಲ. ಇವಾಗ ನಾನು ನಿಮ್ಮ ಅಮ್ಮಂಗೆ ಹೇಳ್ತೀನಿ, ಮನೇಲೇ ಇರ್ತಾಳಲ್ಲ ಅವಳು, ಸೊ ಅವಳ ಫೋನ್ನೇ ನೀನು ಯೂಸ್ ಮಾಡು, ಸರಿನಾ? ಅಮ್ಮ ಕೊಡಲ್ಲ ಅಪ್ಪ. ನಾನು ಆಗಲೇ ಎಲ್ಲ ಹೇಳಿದ್ದಾಯಿತು. ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಭಾವನ ಹತ್ರ ಹೇಳ್ಸ್ಕೊ ಅನ್ನುತ್ತೆ. ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದರೆ ಅಟೆಂಡೆನ್ಸ್ ಕೊಡಲ್ಲ. ಅಟೆಂಡೆನ್ಸ್ ಇಲ್ಲ ಅಂತಂದರೆ ಹಾಲ್ ಟಿಕೆಟ್ ಸಿಗಲ್ಲ. ನಾನು ಎಕ್ಸಾಮ್ ಹೇಗೆ ಬರೀಲಿ? ಕ್ಲಾಸ್ ಕೇಳ್ದೇ ಹೆಂಗೆ ಓದ್ಕೊಳ್ಳಿ ಅಪ್ಪ? ಸರಿ, ಇವಾಗ ನಾನೇನು ಮಾಡಬೇಕು? ನಿನ್ನ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಇದೆ ಹೇಳು. ನನಗೆ ಹೊಸ ಫೋನ್ ಕೊಡಿಸು, ಇಲ್ಲ ಅಂದರೆ ನಾನು ಊಟನೂ ಮಾಡಲ್ಲ, ಏನೂ ಮಾಡಲ್ಲ, ಕ್ಲಾಸ್ನೂ ಅಟೆಂಡ್ ಮಾಡಲ್ಲ, ಅಷ್ಟೇ. ಅಷ್ಟಕ್ಕೆಲ್ಲ ಹಠ ಮಾಡ್ತಾರ ಚಿನ್ನು. ಸರಿ, ಫೋನ್ ಕೊಡಿಸ್ತೀನಿ ಬಿಡು. ನಂಗೆ ಗೊತ್ತಿತ್ತು ನನ್ನಪ್ಪ ನಾನೇನು ಕೇಳಿದ್ರು ಇಲ್ಲ ಅನ್ನಲ್ಲ ಅಂತ. ಲವ್ ಯು ಪಪ್ಪ. ಲವ್ ಯು ಮಗಳೇ. ಹೋಗು, ಏನಾದ್ರು ಓದ್ಕೊಳ್ಳೋದಿದ್ರೆ ಓದ್ಕೋ, ಊಟ ಮಾಡೋಂಗಿದ್ರೆ ಮಾಡೋಗು. ಸರಿ ಪಪ್ಪ, ಆಯಿತು. ನಾನು ಸ್ವಲ್ಪ ಭಾವನ ಮನೆಗೆ ಹೋಗಿ ಬರಬೇಕು ಅಪ್ಪ. ಹೋಗಲೇ ಇಲ್ಲ ಮೊನ್ನೆಯಿಂದನೂ. ಅವಳು ಬರಲಿಲ್ಲ ಈ ಕಡೆ. ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ, ಆಯಿತಾ? ಅಮ್ಮಂಗೆ ಹೇಳು, ಅಮ್ಮ ಬಂದರೆ. ಸರಿ ಆಯಿತು, ಹೋಗ್ಬಾ, ಬೇಗ ಬರಬೇಕು. ಹ್ಞೂ ಸರಿಯಪ್ಪ. ರೀ, ಶಾಲೆ ಎಲ್ಲೋಗ್ತಾ ಇದ್ದಾಳೆ? ಭಾವನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಕಣೆ. ಏನು ರೀ, ಮಗಳು ಏನೋ ಕೇಳ್ತಾ ಇದ್ಲು, ನೀವು ಅಷ್ಟು ಅಂದಂಗಿತ್ತು. ಏನು ವಿಷಯ? ನನಗೆ ಗೊತ್ತಿಲ್ಲದೇನೋ ನಡೆಸ್ತಾ ಇದ್ದೀರಾ ಇಬ್ರು? ಅವಳಿಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆಯಂತೆ. ಕೊರೋನಾ ಅಲ್ವಾ, ಲಾಕ್ಡೌನ್ ಇರೋದ್ರಿಂದ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ತೊಗೊತಾರಂತೆ. ನಿನ್ನ ಕೇಳೋದಕ್ಕೆ ಫೋನ್ ಕೊಡಲ್ಲ, ಆನ್ಲೈನ್ ಕ್ಲಾಸ್ ಬೇಡ, ಏನೂ ಬೇಡ, ಭಾವನ ಜೊತೆ ಓದ್ಕೊಂಡು ಎಕ್ಸಾಮ್ ಬರಿ ಅಂದ್ಯಂತೆ. ಅವಳು ಹೊಸ ಫೋನೇ ಬೇಕು ಅಂದ್ಲು ರೀ. ನಂದನ್ನೇ ಯೂಸ್ ಮಾಡು ಅಂದೆ. ಆದರೆ ಅವಳಿಗೆ ಅದು ಬೇಡವಂತೆ, ಹೊಸ ಫೋನೇ ಬೇಕಂತೆ ಅವಳಿಗೆ ಅಂತಲೇ ಒಂದು ಕೊಡಿಸ್ಬೇಕಂತೆ. ಅದಕ್ಕೆ ಬೇಡ ಅಂತಂದೆ ಅಷ್ಟೇ. ನಾನೇನು ಆನ್ಲೈನ್ ಕ್ಲಾಸ್ ಬೇಡ, ಎಕ್ಸಾಮ್ ಬೇಡ, ಹಾಗೆ ಬರಿ ಅಂತ ನಾನೇನು ಹೇಳಿಲ್ಲ ರೀ. ಅವಳು ಹಂಗೆ ಹೇಳಿಲ್ವಲ್ಲ. ಜಾಸ್ತಿ ಫೋನ್ ಯೂಸ್ ಮಾಡ್ತೀಯಾ, ನಿನಗೆ ಫೋನ್ ಬೇಡ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಭಾವನ ಜೊತೆ ಓದ್ಕೊಂಡು ಎಕ್ಸಾಮ್ ಬರಿ ಅಂತ ಅಂದೆ ಅಂತ ಹೇಳಿದ್ಲಲ್ಲ. ನೋಡಿದ್ರಾ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ನಿಮ್ಮ ಮಗಳು ಅಂತ? ನಾನು ಹಂಗೆ ಹೇಳೇ ಇಲ್ಲ ರೀ. ಆಮೇಲೆ ಈ ನಡುವೆ ಫೋನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದೇನು ನೋಡ್ತಾಳೋ, ಅದೇನು ಮಾಡ್ತಾಳೋ ಒಂದು ಗೊತ್ತಾಗಲ್ಲ. ನನಗೆ ಸರಿಯಾಗಿ ಫೋನ್ ಯೂಸ್ ಮಾಡೋಕ್ಕೂ ಬರಲ್ಲ. ಅದೇನು ಮಾಡ್ತಾ ಇದ್ದಾಳೆ ಚೆಕ್ ಮಾಡೋಣ ಅಂತ ಅಂದರೆ ಏನೋ ಬೇಜಾರಾಗುತ್ತೆ ಅಂತ ನೋಡ್ತಾಳೆ ಅಷ್ಟೇ, ಅಂಥದ್ದೇನೂ ಮಾಡಲ್ಲ. ಕ್ಲಾಸ್ ಅಟೆಂಡ್ ಮಾಡ್ತಾಳೆ ಇನ್ನು ಮುಂದೆ, ಬಿಡು. ಈ ನಡುವೆ ನೈಟ್ ಎಷ್ಟೊತ್ತಾದ್ರೂ ಮಲಗಲ್ಲ ರೀ. ಫೋನ್ ಇಟ್ಕೊಂಡು ಏನೋ ಮಾಡ್ತಾ ಇರ್ತಾಳೆ. ಓದ್ತೀನಿ ಅಂತ ಬುಕ್ ಇಟ್ಕೊಂಡು ಬುಕ್ ಮುಂದೆ ಫೋನ್ ಇಟ್ಕೊಂಡು ಏನೋ ಮಾಡ್ತಾ ಇರ್ತಾಳೆ, ಏನೋ ನೋಡ್ತಾ ಇರ್ತಾಳೆ, ನಗೋದೆಲ್ಲ ಮಾಡ್ತಾಳೆ. ಡೈಲಿ 1 ಅಥವಾ 2 ಗಂಟೆಗೆ ಮಲ್ಕೊತಾ ಇದ್ದಾಳೆ. ಅದಕ್ಕೆ ಬೆಳಗ್ಗೆ ಲೇಟಾಗಿ ಎದ್ದೇಳೋದು. ಏನೋ ಕಾಮಿಡಿ ವೀಡಿಯೋಸು ಅಥವಾ ಏನಾದ್ರು ನೋಡ್ತಾ ಇರ್ತಾಳೇನೋ, ಬಿಡು. ರಜಾ ಇದೆಯಲ್ಲ, ಮನೇಲೇ ಇದ್ದು ಅವಳಿಗೂ ಬೇಜಾರಲ್ವಾ, ಅದಕ್ಕೆ ನೋಡ್ತಾಳೆ. ನೀನು ಯೋಚನೆ ಮಾಡಬೇಡ ಅಷ್ಟನ್ನೆಲ್ಲನೂ. ಇಲ್ಲ ರೀ, ನೀವು ಯಾವಾಗಲೂ ಯೋಚನೆ ಮಾಡಬೇಡ ಅಂತಲೇ ಅಂತಿರ್ತೀರ. ನೀವೊಂದ್ಸಲ ಈ ಫೋನ್ ಚೆಕ್ ಮಾಡಿ, ನಿಮಗೆ ಏನಾದ್ರು ಗೊತ್ತಾಗ್ಬಹುದೇನೋ. ಓ, ಅಮ್ಮ ಏನೋ ಹಾಕೊಡ್ತಾ ಇದೆ. ಸದ್ಯ ಎಲ್ಲ ಡಿಲೀಟ್ ಮಾಡಿದ್ದೆ ಫೋನಲ್ಲಿ. ಇಲ್ಲ ಅಂದಿದ್ರೆ ಅಪ್ಪನಿಗೆ ಸುಮ್ಮನೆ ಗೊತ್ತಾಗ್ತಿತ್ತು. ಏನೂ ಇಲ್ಲ ಕಣೆ ಇದರಲ್ಲಿ. ವಿಡಿಯೋ ನೋಡಿದಾಳೆ, ಫಿಲ್ಮ್ಗಳನ್ನ ನೋಡಿದಾಳೆ ಅಷ್ಟೇ. ಅವಳು ಇನ್ನೇನು ಮಾಡೋಕ್ಕೆ ಸಾಧ್ಯ ಹೇಳು ಈ ವಯಸ್ಸಲ್ಲಿ? ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯ. ನೀನಂತೂ ಯಾಕೆ ಹಿಂಗೆ ಆಗೋದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಈ ನಡುವೆ. ಎಲ್ಲ ಡಿಲೀಟ್ ಮಾಡಿದಾಳೆ ಅನ್ಸುತ್ತೆ ರೀ. ಹಾಗೆಲ್ಲ ಏನೂ ಇರಲ್ಲ ಕಮಲ, ಏನೇನೋ ಯೋಚನೆ ಮಾಡಬೇಡ, ಸುಮ್ಮನಿರು. ರೀ, ಅವಳನ್ನ ಹೆತ್ತ ತಾಯಿ ರೀ ನಾನು. ನನಗೆ ಅರ್ಥ ಆಗಲ್ವಾ ಅವಳು ಏನು ಮಾಡ್ತಿರ್ಬೋದು ಅಂತ? ಏನೋ ತುಂಬ ಓದ್ಕೊಂಡವಳು ಅಲ್ಲದೆ ಇರ್ಬೋದು ನಾನು, ಆದರೆ ಇಂಥ ಸೂಕ್ಷ್ಮ ವಿಷಯ ಅರ್ಥ ಆಗಲ್ವಾ ಹೇಳಿ? ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ದಡ್ಡಿ ಅಲ್ರಿ ನಾನು. ಕಮಲ, ಟೈಮ್ ಆಯಿತು, ಮಾತ್ರೆ ತೊಗೊಂಡೆ ನೀನು? ಏನ್ರಿ ನೀವು? ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀವು ಮಾತ್ರೆ ಬಗ್ಗೆ ಕೇಳ್ತಿರಲ್ಲ. ನೋಡು ಕಮಲ,
ನಮ್ಮ ಮಗಳು ಅಪರಂಜಿ, ನೀನು ಅವಳ ಬಗ್ಗೆ ಹಿಂಗೆಲ್ಲ ಯೋಚನೆ ಮಾಡಬೇಡ. ಏನೋ ಟೆಸ್ಟಲ್ಲಿ ಕಡಿಮೆ ತೆಗೆದು ಅದನ್ನು ಭಯದಿಂದ ಹೇಳ್ದೇ ಮುಚ್ಚಿಟ್ಟಿರ್ಬೋದು. ಹಂಗಂತ ದಿನೇ ದಿನೇ ನೀನು ಯೋಚನೆ ಮಾಡಿ ಅವಳ ಬಗ್ಗೆ ಈ ಮಟ್ಟಕ್ಕೆ ಅನುಮಾನ ಪಡ್ತಿದೀಯಾ? ಇದು ಸರಿ ಅಲ್ಲ ಕಮಲಾ. ಅನುಮಾನ ಅಂತ ಅಲ್ಲ ರೀ, ಹೆತ್ತ ಕರುಳು ನಂದು. ನನ್ನ ಕರುಳು ಬಳ್ಳಿ ಬಗ್ಗೆ ನನಗೆ ಅರಿವಾಗಲ್ವೇನ್ರಿ? ಕಮಲಾ, ಅವಳನ್ನ ಈ ವಯಸ್ಸಲ್ಲಿ ನಾವು ಅನುಮಾನ ಪಡೋದು, ಬೈಯೋದು, ಹೊಡೆಯೋದು ಮಾಡಿದ್ರೆ ನಾವೇನು ಮಾಡಬೇಡ ಅಂತ ಅಂತೀವೋ ಅದನ್ನೇ ಮಾಡ್ತಾಳೆ. ನಾವು ಅವಳನ್ನ ಟ್ರಿಗರ್ ಮಾಡ್ದಂಗಾಗುತ್ತೆ. ಒಳ್ಳೆ ಮಾತಲ್ಲಿ ಪ್ರೀತಿಯಿಂದ ಹೇಳಿ ಅರ್ಥ ಮಾಡಿಸ್ಬೇಕು. ಹೋಗು, ಒಳಗಡೆ ಏನಾದ್ರು ಕೆಲಸ ಇದ್ರೆ ಮಾಡು, ಇಲ್ಲಾಂದರೆ ನಿದ್ದೆ ಮಾಡು ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು. ಏನಾದರೂ ಆದಾಗ ನಿಮ್ಗೆ ಅರ್ಥ ಆಗುತ್ತೆ, ಅಲ್ಲಿ ತನಕ ನನ್ನ ಮಾತು ನಿಮಗೆ ಅರ್ಥ ಆಗಲ್ಲ ಬಿಡಿ. ಇರು, ಯಾವುದಕ್ಕೂ ಇವನಿಗೆ ಮೆಸೇಜ್ ಮಾಡಿ ಹೇಳ್ಬಿಡೋಣ. ಹಲೋ ಸಂತು. ಹೇಳು ಶಾಲು. ಏನು ಫೋನ್ ಕೈಯಲ್ಲೇ ಇತ್ತಾ? ಇಷ್ಟು ಬೇಗ ರಿಪ್ಲೈ ಮಾಡಿಬಿಟ್ಟೆ? ಮೇಡಮ್ ಅವರು ಮೆಸೇಜ್ ಮಾಡೋ ಟೈಮ್ ಆಯ್ತಲ್ಲ, ಅದಕ್ಕೆ ಫೋನ್ನ ಕೈಯಲ್ಲೇ ಇಟ್ಕೊಂಡಿದ್ದೆ. ಹೌದಾ? ಅಪ್ಪ ನನಗೆ ಹೊಸ ಫೋನ್ ಕೊಡಿಸ್ತೀನಿ ಅಂದರು. ಓ, ಇನ್ಮೇಲೆ ಯಾವಾಗಲೂ ಮಾತಾಡ್ತಾನೆ ಇರ್ಬೋದು ನಮ್ಮ ಮೇಡಮ್ ಅವ್ರ ಜೊತೆ. ಓ, ಅಷ್ಟೆಲ್ಲ ಸೀನ್ ಇಲ್ಲ. ನನಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಹೊಸ ಫೋನ್ ಕೇಳಿದ್ದೀನಿ ಅಷ್ಟೇ. ಹಾಂ, ಸರಿ, ಒಳ್ಳೇದಾಗಲಿ, ಚೆನ್ನಾಗಿ ಓದ್ಕೊ. ಸರಿ, ಥ್ಯಾಂಕ್ ಯು. ನೀನು ಹೊಸ ಫೋನ್ ತಗೋತಾ ಇದೆಯಲ್ಲ, ಅದರಲ್ಲಿ ಫಸ್ಟ್ ಕಾಲ್ ನೀನು ನನಗೆ ಮಾಡಬೇಕು, ಸರಿನಾ? ಇಲ್ಲಪ್ಪ, ನಾನು ಫೋನೆಲ್ಲ ಮಾಡಲ್ಲ. ಆವತ್ತೇನೋ ಫಸ್ಟ್ ಡೇ ಯಾರು ಏನು ಅಂತ ನೋಡೋಣ, ನನಗೆ ಗೊತ್ತಿರೋರು ಇರ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ಫೋನ್ ಮಾಡಿದ್ದಷ್ಟೇ. ನಾನು ಫೋನೆಲ್ಲ ಮಾಡಲ್ಲಪ್ಪ. ಪ್ಲೀಸ್ ಗಣೇಶಾಲು, ನೀನು ಅವತ್ತು ಒಂದೇ ದಿನ ನನ್ನ ಹತ್ರ ಮಾತಾಡಿದ್ದು, ಮತ್ತೆ ಫೋನೇ ಮಾಡಿಲ್ಲ. ನನಗೆ ನಿನ್ನ ವಾಯ್ಸ್ ಕೇಳಬೇಕು ಅನ್ನಿಸ್ತಾ ಇದೆ. ಪ್ಲೀಸ್ ಒಂದೇ ಒಂದು ಸಲ ಫೋನ್ ಮಾಡೆ. ಹಾಂ, ನೀನು ಮಾತ್ರ ಏನು ಕಡಿಮೆನಾ? ನಿನ್ನ ಫೋಟೋ ಕಳಿಸು, ಹೆಂಗಿದೆಯಾ ನೋಡೋಣ ಅಂದರೆ ಒಂದು ಸಲ ಆದರೂ ಕಳಿಸಿದ್ಯಾ? ಸರಿ, ನೀನು ಹೊಸ ಫೋನ್ ತೊಗೊಂಡ್ಮೇಲೆ ನಾನು ನಿನಗೆ ವಿಡಿಯೋ ಕಾಲ್ನೇ ಮಾಡ್ತೀನಿ, ಸರಿ ತಾನೇ? ನೋಡ್ತೀನಿ ಅದೇನು ಮಾಡ್ತೀಯಾ ಅಂತ. ನೋಡು. ಸರಿ, ಅಮ್ಮನಿಗೆ ಫೋನ್ ಕೊಡಬೇಕು. ಇನ್ಮೇಲೆ ನಾನು ಜಾಸ್ತಿ ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನೈಟ್ ಟೈಮ್ ಕಾಮಿಡಿ ವೀಡಿಯೋಸ್ ಅದನ್ನೆಲ್ಲ ಕಳಿಸ್ಬೇಡ, ನಾನು ನಿದ್ದೆ ಮಾಡಬೇಕು. ಎ ಡೇ ವಿತೌಟ್ ಲಾಫ್ಟರ್ ಈಸ್ ಎ ಡೇ ವೇಸ್ಟೆಡ್ ಅಂತಾರೆ. ಮನುಷ್ಯನ ಜೀವನದಲ್ಲಿ ಒಂದೇ ಒಂದು ದಿನ ನಕ್ಕಿಲ್ಲ ಅಂತಂದ್ರೂ ಆ ದಿನ ಇದ್ದು ವ್ಯರ್ಥ. ನಿನ್ಗೇನು ಗೊತ್ತು, ನಗ್ನಗ್ತಾ ಖುಷಿ ಪಟ್ಕೊಂಡು ಜೀವನ ಮಾಡೋದಕ್ಕೂ ಅದೃಷ್ಟ ಬೇಕಮ್ಮ. ಎಷ್ಟೋ ಜನರ ಮುಖದಲ್ಲಿ ನಗುನೇ ಇರಲ್ಲ, ಅಷ್ಟು ಕಷ್ಟದಲ್ಲಿರ್ತಾರೆ. ನಿನಗೇನು ಕಷ್ಟನೇ ಇಲ್ಲ, ಅಂಥದ್ರಲ್ಲೂ ನೀನು ಒಂದು ವೀಡಿಯೋ ನೋಡಿ ನಗೋದಕ್ಕೂ ಕಷ್ಟ, ನಿದ್ದೆ ಮಾಡಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಬರೀ ಅಷ್ಟೇ ಅಲ್ಲ ಕಣೋ, ಅಮ್ಮ ಅಪ್ಪನ ಹತ್ರ ನನ್ನ ಮೇಲೆ ಏನೋ ಕಂಪ್ಲೇಂಟ್ ಹೇಳ್ತಿದ್ರು. ಅಪ್ಪ ಫೋನ್ ಚೆಕ್ ಮಾಡಿದ್ರು. ಸದ್ಯ ನಾನು ನಿನ್ನ ಜೊತೆ ಮೆಸೇಜ್ ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿದ್ದೆ. ಅಪ್ಪನಿಗೆ ಗೊತ್ತಿಲ್ಲದೆ ಇರೋರ ಹತ್ರ ಎಲ್ಲ ಮಾತಾಡೋದು ಅಷ್ಟು ಇಷ್ಟ ಆಗಲ್ಲ, ಬೇಗ ಕೋಪ ಬಂದ್ಬಿಡುತ್ತೆ ಅಪ್ಪನಿಗೆ. ಓ ಹೌದಾ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಅದಕ್ಕೆ ಒಂದು ಸ್ವಲ್ಪ ದಿನ ನನ್ನ ಫೋನ್ ನೈಟ್ ಟೈಮ್ ಯೂಸ್ ಮಾಡಲ್ಲ. ಸರಿನಮ್ಮ, ನಿನ್ನಿಷ್ಟ. ಬಾಯ್. ಓಕೆ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಪ್ಪ, ಇವನಿಗೆ ಅದೆಷ್ಟು ಬೇಗ ಕೋಪ ಬಂದ್ಬಿಡುತ್ತೆ, ಎಷ್ಟು ಬೇಗ ಬಾಯ್ ಅಂದ್ಬಿಟ್ಟ. ವಿಡಿಯೋ ಕಾಲ್ ಬೇರೆ ಮಾಡ್ತೀನಿ ಅಂದಿದ್ದಾನೆ. ನೋಡೋಕ್ಕೆ ಹೆಂಗಿರ್ಬೋದು ಇವನು? ನಂಗೆ ಯಾಕೆ ಇವನು ತುಂಬ ಇಷ್ಟ ಆಗ್ತಾ ಇದ್ದಾನಲ್ಲ. ಸರಿ, ಇವಾಗ ಮಲ್ಕೊಳ್ಳೋಣ. ಟೈಮ್ ಆಯಿತು, ಲೇಟ್ ಆಗಿಬಿಟ್ರೆ ಅಮ್ಮ ಇನ್ನೂ ಬೆಳಗ್ಗೆ ಇದ್ದರೆ ಮತ್ತೆ ಅಪ್ಪನ ಹತ್ರ ಏನಾರು ಹೇಳ್ಬಿಟ್ರೆ. ಬೇಡಪ್ಪ, ಸುಮ್ಮನೆ ನಂಗೆ ಯಾಕೆ ಬೇಕು ಇಲ್ಲದೆ ಇರೋದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಮಲ್ಕೊಂಡು ಚೆನ್ನಾಗಿ ನಿದ್ದೆನಾದ್ರು ಮಾಡೋಣ. ನೋಡ್ರಿ, ಫೋನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ದಾಳೆ. ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದಾಳೆ, ಆದರೆ ಯೂಸ್ ಮಾಡ್ತಿಲ್ಲ ತಾನೇ ಕಮಲಾ? ಹೌದು, ದಿನ ಲೇಟಾಗಿ ಮಲ್ಕೊತಾ ಇದ್ಲಲ್ಲ, ಏನು ಇವತ್ತು ಬೇಗ ಮಲ್ಕೊಂಡಿದ್ದಾಳೆ? ನಾವು ಮಾತಾಡೋದನ್ನ ಏನಾದ್ರು ಅವಳು ಕೇಳಿಸ್ಕೊಂಡ್ಲಾ ಅಂತ. ಅವಳೇನು ಕೇಳಿಸ್ಕೊಂಡಿರಲ್ಲ, ನೀನೇ ಯಾವಾಗಲೂ ಒಂದ್ಸಲ ಎದ್ದು ಬಂದು ನೋಡಿರ್ತೇವೆ ಓದ್ಕೊಳ್ಳೋದು, ಅಥವಾ ಏನೋ ನಿದ್ದೆ ಬಂದಿಲ್ಲ ಅಂತ ಫೋನ್ ಯೂಸ್ ಮಾಡಿರ್ತಾಳೆ. ಅದನ್ನೇ ದೊಡ್ಡದು ಮಾಡಿಕೊಂಡು ನೀನು ಇಷ್ಟೆಲ್ಲ ಯೋಚನೆ ಮಾಡಿ ಇಷ್ಟೆಲ್ಲ ಅನುಮಾನ ಪಡ್ತಾ ಇದೆಯಾ ಅವಳ ಮೇಲೆ ಅಷ್ಟೇ. ಹೌದಾ? ನೀವು ಯಾಕೋ ನನ್ನ ಯೋಚನೆಗಳೇ ಸರಿ ಇಲ್ಲ ಅನ್ನೋ ರೀತಿ ಮಾಡ್ತಾ ಇದ್ದೀರಾ ರೀ. ಇರಲಿ, ನೋಡೋಣ. ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ನೀವು ಹೇಳಿದ್ದೇ ನಿಜ ಆಗಿರಲಿ, ನಾನು ಹೇಳಿದ್ದೇ ಸುಳ್ಳಾಗಲಿ. ಸರಿ ನಡಿ, ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ, ನಾವು ಮಲ್ಕೊಳ್ಳೋಣ, ನನಗೂ ನಿದ್ರೆ ಬರ್ತಾ ಇದೆ. ಸರಿ ಬನ್ನಿ. ಅಮ್ಮ ಅಪ್ಪ ಮಾತಾಡೋದು ಕೇಳಿಸ್ಕೊಂಡು ನಾನು ಫೋನ್ ಇಟ್ಟು ಮಲ್ಕೊಂಡಿದ್ದು ಸರಿ ಹೋಯ್ತು. ಇಲ್ಲ ಅಂದಿದ್ದಿದ್ರೆ ಏನಾಗ್ತಿತ್ತು ಇವತ್ತು. ಸತ್ಯ, ಫೋನ್ ಬೇರೆ ಪಕ್ಕದಲ್ಲೇ ಇಟ್ಕೊಂಡಿದ್ದೆ. ಅಪ್ಪ ಏನಾದ್ರು ಫೋನ್ ಚೆಕ್ ಮಾಡಿದಿದ್ರೆ ಸಂತು ಜೊತೆ ಮೆಸೇಜ್ ಮಾಡಿರೋದನ್ನ ನೋಡ್ಬಿಟ್ಟಿರೋರು. ಓ ದೇವ್ರೆ, ಸದ್ಯ ಹಂಗಾಗ್ಲಿಲ್ವಲ್ಲ. ಓಕೆ ಫ್ರೆಂಡ್ಸ್, ಈ ಕತೆ ಮುಂದುವರಿಯುತ್ತೆ. ಪ್ಲೀಸ್
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಸ್ಟೋರಿ ಹೇಗೆ ಬರ್ತಾ ಇದೆ, ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಅದರಿಂದ ನಮಗೂ ತುಂಬ ಹೆಲ್ಪ್ ಆಗುತ್ತೆ, ನಾವು ಸ್ಟೋರಿನ ಯಾವ ರೀತಿ ತೊಗೊಂಡು ಹೋಗ್ಬೋದು ಅಂತ. ಅಷ್ಟೇ. ಥ್ಯಾಂಕ್ ಯು.